ವಾರ್ತೆಗಳ ವಿವರ. ಎಲ್ಲ ವರ್ಗದ ಜನರಿಗೂ ಆರೋಗ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯು ಎಂದಿನಂತೆ ಮಣಿಪಾಲ ಆರೋಗ್ಯ ಕಾರ್ಡ್ 2025ರ ನೋಂದಣಿಯನ್ನು ಆರಂಭಿಸಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಮಾಹಿತಿ ನೀಡಿ, ಕಳೆದ 25 ವರ್ಷಗಳಿಂದ ಮಣಿಪಾಲ ಆರೋಗ್ಯ ಕಾರ್ಡ್ ಅನ್ನು ಪರಿಚಯಿಸ್ತಾ ಇದೆ. ಈ ಬಾರಿ ಸುಮಾರು 6.82 ಲಕ್ಷ ಸದಸ್ಯರು ಕಾರ್ಡ್ ಅನ್ನು ಹೊಂದಿದ್ದಾರೆ. ಸುಮಾರು 7.5 ಲಕ್ಷ ಗುರಿ ಮುಟ್ಟುವ ಉದ್ದೇಶವನ್ನ ಹೊಂದಿದೆ. ಇನ್ನು ಕಳೆದ ಬಾರಿ 22.8 ಕೋಟಿ ರೂಪಾಯಿ ಮೊತ್ತದಷ್ಟು ರಿಯಾಯಿತಿಯನ್ನ ಮಣಿಪಾಲ ಆಸ್ಪತ್ರೆ ನೀಡಿದೆ ಎಂದರು. ಇನ್ನು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲವು ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಮಣಿಪಾಲ ಆರೋಗ್ಯ ಕಾರ್ಡ್ 2025ರ ನೋಂದಣಿ ಆರಂಭಿಸಿರುವುದಾಗಿ ಮಾಹೆ ಮಣಿಪಾಲದ ಸಹ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳರು ಘೋಷಿಸಿದ್ದಾರೆ. ಜೊತೆಗೆ ಅನಿಲ್ ಈ ಭಾಗದ ಸ್ವಾಗತ ಬಯಸ್ತಿದ್ದೇನೆ. ಇವರು ಕೂಡ ನಮ್ಮ ಮಣಿಪಾಲ ಆರೋಗ್ಯ ಪ್ರತಿನಿಧಿಗಳು, ಜೊತೆಗೆ ನಮ್ಮ ಮಾಹಿತಿ ಕೇಂದ್ರವನ್ನು ಕೂಡ ಅವರು ಕೂಡ ನಡೆಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲನಾಗಿ ನಾನು ನಿಮಗೆಲ್ಲರೂ ಕೂಡ ನಾನು ಧನ್ಯವಾದ ಹೇಳಬೇಕು, ಯಾಕಂದರೆ ಅಭಿನಂದನೆ ಸಲ್ಲಿಸಬೇಕು. ಮಣಿಪಾಲ ಆರೋಗ್ಯ ಕಾರ್ಡ್ ಇವತ್ತು 25 ವರ್ಷವನ್ನು ಪೂರೈಸಿದೆ. ಈ ವರ್ಷ 25ನೇ ವರ್ಷ. 25 ವರ್ಷ ನಾವು ಈಗ ನಡೆದು ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಸಿಕ್ಕಿದೆ. ಆರಂಭದಿಂದ ಕೂಡ ಇಲ್ಲಿವರೆಗೆ ತನಕ ತುಂಬ ನೀವು ಸಹಕಾರ ನೀಡಿದ್ದೀರಿ. ಈ ನಿಟ್ಟಿನಲ್ಲಿ ನಾನು ನಿಮಗೆಲ್ಲರೂ ಕೂಡ ನಾವು ಆಸ್ಪತ್ರೆ ಪರವಾಗಿ ಮತ್ತು ನಮ್ಮ ಮಾಯ ಸಂಸ್ಥೆಯ ಪರವಾಗಿ ನಿಮಗೆಲ್ಲರೂ ಕೂಡ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ 25 ವರ್ಷದ ಮಣಿಪಾಲ ಆರೋಗ್ಯ ಕಾರ್ಡ್ ನಾವೀಗ ಎನ್ರೋಲ್ಮೆಂಟಿಗೆ ಅಂದರೆ ನೋಂದಣಿ ಪರಿಗೆ ಈಗಾಗಲೇ ನಾವು ಚಾಲನೆ ನೀಡಿದ್ದೇವೆ ಮಣಿಪಾಲದಲ್ಲಿ. ಸೊ ಇವತ್ತು ನಾವೀಗ ಶಿವಮೊಗ್ಗದಲ್ಲಿ ಚಾಲನೆ ನೀಡ್ತಾ ಇದ್ದೇವೆ. ನಾವು 2000 ಆರಂಭ ಮಾಡಿದಾಗ ಸುಮಾರು 3200 ಮೆಂಬರ್ ಅಷ್ಟೇ ಇದ್ದರು. ಸೊ ಈಗ ನಾವು ಸುಮಾರು 6,82,000 ಮೆಂಬರನ್ನು ನಾವು ಇವತ್ತು ಮಣಿಪಾಲ ಆರೋಗ್ಯ ಕಾರ್ಡ್ ಮೂಲಕ ಮೆಂಬರ್ಶಿಪ್ ತಗೊಂಡು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಾವು ಖುಷಿ ಪಡ್ತಿದ್ದೇವೆ. ಪ್ರತಿ ವರ್ಷದಂತೆ 1 ವರ್ಷದ ಕಾರ್ಡ್ ಇದೆ, 2 ವರ್ಷದ ಕಾರ್ಡ್ ಕೂಡ ಈ ವರ್ಷ ಕೂಡ ಇದೆ. ಸೊ ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ಅದನ್ನು ಬಳಸ್ಕೊಳ್ಬೋದು. ಮತ್ತು ಯಾವುದೇ ರೀತಿಯ ಮಿತಿ ಇಲ್ಲದೆ, ಯಾವುದೇ ಲಿಮಿಟೇಷನ್ ಇಲ್ಲದೆ ಮಣಿಪಾಲ ಆರೋಗ್ಯ ಕಾರ್ಡ್ ನಾವು ಎಲ್ಲರಿಗೂ ಕೂಡ ನಾವು ನೋಂದಣಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. BPL ಕಾರ್ಡು, APL ಕಾರ್ಡು ಅಥವಾ ಸರ್ಕಾರಿ ನೌಕರರು ಅಂತ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಅದು ಯಾರು ಕೂಡ ಕಂಡೀಷನ್ ಕೂಡ ಇಲ್ಲ. ಎಲ್ಲರೂ ಕೂಡ ಇದನ್ನು ಕಾರ್ಡನ್ನು ಮಾಡಿಕೊಂಡು ಪ್ರಯೋಜನ ಪಡ್ಕೊಳ್ಬೋದು. ಅದರಿಂದಾಗಿ ನಾವು ಇದನ್ನು ನಮ್ಮ ಟ್ಯಾಗ್ಲೈನ್ ಕೂಡ ನಾವು ಸಂಪೂರ್ಣ ಕುಟುಂಬಕ್ಕಾಗಿ ವಿಶ್ವಾಸಾರ್ಹ ಸೇವೆ ಮತ್ತು ಶ್ರೇಷ್ಠ ಮೌಲ್ಯ ಅನ್ನೋ ಟ್ಯಾಗ್ಲೈನ್ ಇಟ್ಕೊಂಡು ನಾವು ಈ ಮಣಿಪಾಲ ಆರೋಗ್ಯ ಕಾರ್ಡನ್ನು ಪ್ರಚಾರ ಮಾಡ್ತಿದ್ದೇವೆ. ಮಣಿಪಾಲ ಆರೋಗ್ಯ ಕಾರ್ಡ್ನ ಹೇಳಿದಾಗ 1 ವರ್ಷದ ಮತ್ತು 2 ವರ್ಷದ ಸ್ಕೀಮ್ ಇದೆ. 1 ವರ್ಷಕ್ಕಾದರೂ ಒಬ್ಬರಿಗಾದರೆ ಅಂದರೆ ವೈಯಕ್ತಿಕ ಕಾರ್ಡ್ ಅಂತ ಕರಿತೀವಿ, ಅದು 350 ರೂಪಾಯಿ ಆಗುತ್ತೆ. ಫ್ಯಾಮಿಲಿ ಕಾರ್ಡ್ ಆದರೆ 700 ರೂಪಾಯಿ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಆದರೆ 900 ರೂಪಾಯಿ ಆಗುತ್ತೆ. ಫ್ಯಾಮಿಲಿ ಕಾರ್ಡ್ ಅಂದರೆ ಗಂಡ, ಹೆಂಡತಿ ಮತ್ತು ಮಕ್ಕಳು 25 ವರ್ಷದ ಮದುವೆ ಆಗದ ಎಷ್ಟು ಮಗಳಿದ್ರು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಅತ್ತೆ ಮಾವ, ಸೊ 4 ಎಕ್ಸ್ಟ್ರಾ ಜನವನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 4 ಜನರ ಆ್ಯಡ್ ಮಾಡ್ಬೋದು. ಅದೇ ರೀತಿ 2 ವರ್ಷದ ಕಾರ್ಡ್ ಕೂಡ ಇದೆ. 2 ವರ್ಷದ ಕಾರ್ಡ್ ಆದರೆ ಒಬ್ಬರಿಗಾದರೆ 600 ರೂಪಾಯಿ, ಫ್ಯಾಮಿಲಿ ಅದು 950 ರೂಪಾಯಿ, ಮತ್ತು ಫ್ಯಾಮಿಲಿ ಪ್ಲಸ್ ಆದರೆ 1100 ರೂಪಾಯಿ ಇದೆ. ಒಂದು ವೇಳೆ ಕಳೆದ ವರ್ಷ ಮಾಡಿದರೆ ನಿರಂತರ ಮಾಡ್ಕೊಂಡು ಬರ್ತಾಯಿದ್ರೆ ಅವರಿಗೆ ರಿನ್ಯೂವಲ್ ಮಾಡಬೇಕಾಗುತ್ತೆ. ಅವರಿಗೆ ಈ ಅಮೌಂಟಲ್ಲಿ ಮತ್ತೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ರಿನ್ಯೂವಲ್ ಮಾಡುವಂಥ ಸಂದರ್ಭದಲ್ಲಿ. ಮತ್ತು 2 ವರ್ಷದ ಕಾರ್ಡನ್ನು ನೇರವಾಗಿ ಮಾಡೋದ್ರಿಂದ ಇದರಲ್ಲಿ ಕೂಡ ಬೆನಿಫಿಟ್ ಸಿಗುತ್ತೆ. ನಾನು ಹೇಳಿದಾಗ ಈಗ 1 ವರ್ಷದ ಕಾರ್ಡ್ ಆದರೆ ಈಗ 1 ವರ್ಷ ಸಪ್ರೇಟಾಗಿ ಮಾಡಿದ್ರೆ 900 ಸುಮಾರು 1800 ರೂಪಾಯಿ ಆಗುತ್ತೆ. ಸೊ ನೇರವಾಗಿ ಮಾಡಿದ್ರೆ ನಿಮಗೆ 1100 ರೂಪಾಯಲ್ಲಿ ಕಾರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸುಮಾರು ಉಳಿತಾಯ ಕೂಡ ಆಗುತ್ತೆ. ಸುಮಾರು 500-600 ತನಕ ಉಳಿತಾಯ ರೂಪಾಯಿ ಕೂಡ ಆಗಲಿ ಸಾಧ್ಯ. 8 ಮಾಹಿತಿ ಕೇಂದ್ರಗಳಿದ್ದಾವೆ ಕರ್ನಾಟಕ. ಆನ್ಲೈನಲ್ಲಿ ಮಾಡೋದಾದರೆ www. ಹಾಗೆ ಶಿವಮೊಗ್ಗದಲ್ಲಿ ಭಾಗದಲ್ಲಿ ಬಂದರೆ ಇದ್ದಾರೆ, ಇಲ್ಲಿ ನಮ್ಮ ನವೀನ್ ಅವರಿದ್ದಾರೆ, ಅವರ ಹತ್ರ ಮಾಡಿಸ್ಬೋದು. ಹಾಗೆ ನಮ್ಮ ಪ್ರವೀಣ್ ಅವರಿದ್ದಾರೆ, ಸೌಹಾರ್ದ, ಶಾರದಾ ಸೌಹಾರ್ದ. ಸೊ ಹೀಗೆ ಬೇರೆ ಬೇರೆ ಪಾಯಿಂಟಲ್ಲಿ ಆರೋಗ್ಯ ಕಾರ್ಡನ್ನು ಮಾಡಿಸ್ಕೊಳ್ಬೋದು. ಅವರ ಕಾಂಟ್ಯಾಕ್ಟ್ ಡಿಪೆಂಡ್ಸ್ ಅನ್ನೋದು ಕೇಸ್ ಟು ಕೇಸ್ ಬೇಸ್ ಹೋಗುತ್ತೆ. ಕೆಲವೊಂದು ಮೆಡಿಸಿನ್ ಸುಮಾರು ಬೇರೆ ಬೇರೆ ಭಾಗಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದೆ. ಶಿವಮೊಗ್ಗ, ದಾವಣಗೆರೆ ಇದೇ ಥರ